ಯಾಕೆ ಡಾಕ್ಟ್ರೆ ಗಾಬರಿ ಆಗಿದ್ದೀರಾ? ಏನಾಯ್ತು? ನಾವು ಪ್ರೊಫೆಷ್ನಲ್ ಡಾಕ್ಟರ್ ಆಗಿ ಪೇಷಂಟ್ಗೆ ಸಂಬಂಧಪಟ್ಟಿರೋ ವಿಚಾರಗಳನ್ನ ಅವ್ರ ಹತ್ರ ಮಾತಾಡೋ ಹೋಗಿಲ್ಲ. ಅದೇನು ವಿಚಾರ ಅಂತ ನೇರವಾಗಿ ಹೇಳಿ. ನಿನ್ನ ಗರ್ಭಕೋಶಕ್ಕೆ ಏಟು ಬಿದ್ದಿರೋದ್ರಿಂದ ನಿನಗೆ ಮದುವೆ ಆದ್ರೂ ಮಕ್ಕಳಾಗಲ್ಲ ಅಮ್ಮ. ಮುತ್ತೂರ ಮಾತಾಡ್ತಾ ಇರೋದು? ಹೌದು. ಸಿಟಿ ಹಾಸ್ಪಿಟಲಿಂದ ಡಾಕ್ಟರ್ ಮಾತಾಡ್ತಾ ಇರೋದು. ಬೆಳ್ಳಿ ಆಗ್ಲಿ ಬೆಳ್ಳಿಯವ್ರ ತಾಯಿ ಆಗ್ಲಿ ಯಾರು ಕಾಣಿಸ್ತಾ ಇಲ್ಲ. ಇಡೀ ಹಾಸ್ಪಿಟಲ್ ಹುಡುಕಾಯ್ತು, ಅವ್ರು ಸುಳಿವೇ ಇಲ್ಲ. ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ನೋಡಿದ್ರೆ ಅದು ಆಗಿಲ್ಲ. ಯಾಕೋ ಆತಂಕ ಆಗ್ತಾ ಇದೆ. ನೀವು ಬೇಗ ಬರೋಕ್ಕಾಗತ್ತಾ? ಮುತ್ತು, ಬೆಳ್ಳಿ ಟ್ರೆಂಡ್ ಕಣ. ನನಗೆ ನೀವು ನನ್ನ ಜೊತೆ ಇದ್ದಷ್ಟು ಸಂತೋಷ ಆಗೋದು ಮಾವ. ಇದರಲ್ಲಿ ಬೆಳ್ಳಿ ಹಳೆ ನೆನಪೆಲ್ಲ ಇದೆ ಕಣೋ. ಯಾಕೆ ಹೀಗೆ ಮಾಡಿದ್ಲು? ಮುತ್ತು, ಇದನ್ನೆಲ್ಲ ಇಲ್ಲಿಟ್ಟು ಹೋಗಿದ್ದಾಳೆ ಅಂದರೆ ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ಏನು ಅಂತ ನೋಡೋಣ, ಬರೋ ಬರೋ. ನಾನು ಆಡ್ತೀನಿ, ನನಗೂ ಕೊಡಿ ಅಂದ್ರೆ ನೀವು ಕೊಡ್ತಾನೆ ಇರ್ಲಿಲ್ಲ. ಎಷ್ಟೊಂದು ಸತಾಯಿಸ್ತಿದ್ರೆ. ಅವಾಗ್ಲೂ ಅಷ್ಟೇ, ಇವಾಗ್ಲೂ ಅಷ್ಟೇ. ನಾನು ಅಳೋದನ್ನ ನಿಮ್ ಕೈಲಿ ನೋಡಕ್ಕೆ ಆಗಲ್ಲ. ಮುತ್ತು ಮಾವ, ನನ್ನನ್ನು ಕ್ಷಮಿಸಿ. ನನಗೆ ಗೊತ್ತು ನೀವು ಪತ್ರ ಓದಬೇಕಾದ್ರೆ ತುಂಬ ನೋವು ಪಡ್ತೀರಾ ಅಂತ. ನನ್ನಿಂದ ನಿಮಗೆ ಪ್ರತಿ ಕ್ಷಣನೂ ನೋವು ಸಂಕಟ ಕೊಡೋದು ನನಗಿಷ್ಟ ಇಲ್ಲ ಮಾವ. ಅದಕ್ಕೆ ನಿಮ್ಮಿಂದ ತುಂಬ ದೂರ ಹೋಗ್ತಿದ್ದೀನಿ. ನನ್ನಿಂದನೇ ನಿಮ್ಮ ಮದುವೆ ನಡೀತಿಲ್ಲ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ನಾನು ಹಾಗೆಲ್ಲ ಅಂದ್ಕೊಳ್ತೀನ? ನೀವೇ ಹೇಳಿ ಮಾವ. ಅದಕ್ಕೆ ಹೇಳ್ತಿದ್ದೀನಿ ಮಾವ, ದಯವಿಟ್ಟು ನಮ್ಮನ್ನು ಎಲ್ಲೂ ಹುಡ್ಕೋದಕ್ಕೆ ಹೋಗಬೇಡಿ. ನೀವು ಮಾಯಕ್ಕ ಮದುವೆ ಆಗಿ ಸಂತೋಷವಾಗಿರಿ. ಇನ್ಯಾವತ್ತೂ ತಿರುಗಿ ಬರೋದಿಲ್ಲ. ಹಿಂದೆ ನಿಮ್ಮ ಬೆಳ್ಳಿ. ಏನೋ ಷಣ್ಮುಗ, ಹಿಂಗೆ ಮಾಡ್ಬಿಟ್ಲು ಬೆಳ್ಳಿ. ಮುತ್ತು, ಅವ್ರನ್ನ ಒಬ್ಳೆ ಹೆರಕ್ ಬಿಡಬಾರ್ದಿತ್ತು ಕಣ. ತಪ್ಪಾಗ್ಬಿಟ್ವಿ ನಾವು. ಬೇಗ ಹುಡ್ಕನ ಬಾ, ಅವಳೆಲ್ಲಿದ್ರು ಕರ್ಕೊಂಬರೋಣ. ನಡಿಯೋ. ಬೆಳ್ಳಿ ಅತ್ತೆ, ಬೆಳ್ಳಿ ಅತ್ತೆ, ಬೆಳ್ಳಿ. ಲೇ, ಬೀಗ ಹಾಕಿದೆ ಕಣ. ಯಾರಿಗೂ ಹೇಳ್ದಂಗೆ ಎಲ್ಲೋ ಹೋದ್ರಿ ಇವರು. ಏನೋ ಮಾಡೋದು ಷಣ್ಮುಗ ಇವಾಗ? ಮುತ್ತು, ಯೋಚನೆ ಮಾಡಕ್ ಟೈಮ್ ಇಲ್ಲ, ಬಾ ಹುಡ್ಕನ. ನಡಿ. ಏನೋ ಷಣ್ಮುಗ, ಎಲ್ಲಿ ಹುಡುಕಿದ್ರೆ ಸಿಕ್ತಿಲ್ವಲ್ಲ? ಏನೋ ಮಾಡೋದೀಗ? ಒಂದು ಕೆಲಸ ಮಾಡೋ, ನೀನು ಪಕ್ಕದ ಬೀದಿ ಹುಡುಕು, ನಾನು ಅಂಗಡಿಯವ್ರ ಹತ್ರ ವಿಚಾರಿಸ್ತೀನಿ. ಸರಿ ಅಣ್ಣ,
ಈ ಫೋಟೋದಲ್ಲಿ ಹುಡುಗಿ ನೋಡಿದ್ರ? ಇಲ್ವಿಲ್ಲ, ನೋಡ್ದಂಗಾಗಲ್ಲ. ಇಲ್ಲಿ ಯಾರು ಬರ್ಲಿಲ್ಲಪ್ಪ. ಅಣ್ಣ ಸರಿಯಾಗಿ ನೋಡಿ ಹೇಳಿ ಅಣ್ಣ. ಇಲ್ಲ, ಯಾರು ಬಂದಿಲ್ಲ ಇಲ್ಲಿ. ಅಯ್ಯೋ, ಎಲ್ಲಿ ಹೋದ್ಲಪ್ಪ ಇವಳು? ಅಮ್ಮ, ಬೆಳ್ಳಿ ಬೆಳಗಿಂದ ಕಾಣಿಸ್ತಿಲ್ಲ, ಅವ್ರ ಅಮ್ಮನೂ ಕಾಣಿಸ್ತಿಲ್ಲ, ಮನೆ ಬೇರೆ ಬೇಕಾಗಿತ್ತು. ಬೆಳಿಗ್ಗೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂತ ಇದ್ರು, ಹೋದ್ರ ಏನೋ ಗೊತ್ತಿಲ್ಲ. ಮಹದೇಶ್ವರನ್ ಬೆಟ್ಟಕ್ಕ? ಸರಿಮ್ಮ, ನಾವು ಬರ್ತೀವಿ. ಅವ್ರೇನಾದ್ರು ಬಂದ್ರೆ ನಾನು ಬಂದಿದೆ ಅಂತ ಹೇಳ್ಬಿಡಿ. ಯಾರಿಗೋ ಕಾಲ್ ಮಾಡ್ತಿದ್ಯಾ? ಬೆಳ್ಳಿ ಮನೆ ಬಗ್ಗೆ ನಮ್ಮ ಫ್ರೆಂಡ್ ಇದ್ದಾನೆ ಕಣ, ಅವ್ನಿಗೆ ಫೋನ್ ಮಾಡ್ತೀನಿ. ಮಾಡ. ಲೇ ಮಗ, ಬೆಳ್ಳಿ ಮನೆಯವ್ರು ಏನೋ ಬಂದ್ರ ನಲ್ಲಿ ಇಲ್ವಾ? ಏನಿಲ್ಲ, ಸುಮ್ಮನೆ ಕಾಲ್ ಮಾಡಿದೆ, ನಾ ಆಮೇಲೆ ಮಾಡ್ತೀನಿ ಕಣ. ಅಲ್ಲಿ ಹೋಗಿಲ್ಲ ಅಂತ ಕಣ. ಏನ್ ಮಾಡೋದು? ಬಾ ನೋಡೋಣ, ನಡಿ. ದಾರಿ ಗೊತ್ತಿಲ್ಲದೆ ಕಳೆದು ಹೋಗಿರೋನ್ನ ಹುಡುಕ್ಬೋದು ಕಣ. ತಾನೇ ಹೋಗಿರೋನ್ನ ಹೇಗೆ ಹುಡ್ಕಕ್ ಸಾಧ್ಯ ಹೇಳು? ಬೆಳ್ಳಿ ರೀತಿ ನಿರ್ಧಾರ ತಗೋತಾಳೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣ. ಇನ್ನೂ ಬಾಳ್ ಬದುಕ್ಬೇಕಿರೋ ಹುಡುಗಿ, ಎಷ್ಟು ನೋವು ಪಡ್ತಿದ್ದಾಳೋ ಏನೋ. ಈಗ ನಾನು ಯಾರನ್ನ ಅಂತ ಕೇಳಲಿ, ಎಲ್ಲಿ ಅಂತ ಹುಡುಕ್ಲಿ? ನೆನ್ಸ್ಕೊಂಡ್ರೆ ಮನ್ಸಲ್ಲಿ ಸಂಕಟ ಆಗುತ್ತೆ ಕಣ. ಬಿಡು, ಯೋಚನೆ ಮಾಡಬೇಡ. ಮುಂದೆ ಏನು ಮಾಡೋಣ ಅಂತ ಯೋಚನೆ ಮಾಡೋಣ. ಮುತ್ತು, ಆ ಲೆಟ್ರಲ್ಲಿ ಒಂದು ವಿಷಯ ಇತ್ತು, ಗಮನಿಸ್ತಾ ನೀನು? ಏನದು? ಈ ಮದುವೆಗೆ ನಾನು ಅಡ್ಡಿ ಆಗಲ್ಲ ಅಂತ ಬರ್ತಿದೆ, ನೋಡ್ದ? ಹಂಗಂದ್ರೆ ಬೆಳ್ಳಿ ಮದುವೆಗೆ ಅಡ್ಡಿ ಅಂತ ಯಾರೋ ಅನ್ಕೊಂಡಿದ್ದಾರೆ. ಅವರೇ ಯಾಕೆ ಬೆಳ್ಳಿನ ಬೈದು ಊರ್ಬಿಟ್ಟು ಓಡಿಸಿರ್ಬಾರ್ದು? ಇಂಡೈರೆಕ್ಟ್ ಆಗಿ ಬೆಳ್ಳಿನ ಬೈತ್ ಕಳ್ಸಿರೋದು ಮಾಯಾ ಅಂತ ಹೇಳ್ತಿದ್ಯಾ? ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಮುತ್ತು. ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಇದು ಅವಳದೇ ಕೂತಂತ್ರ. ನಿನಗೆ ಮಾಯನ್ ಕಂಡ್ರೆ ಮೊದ್ಲಿಂದ ಆಗಲ್ಲ ಕಣ, ಅದಕ್ಕೆ ಹೇಗೆಲ್ಲ ಹೇಳ್ತಿದ್ಯಾ? ಹೌದು ಕಣ, ಮಾಯಿನ ಕಂಡ್ರೆ ನನಗಾಗಲ್ಲ, ನಿಜ. ಯಾಕೆ ಹೇಳು? ಮಾಯಿನಿಗೆ ಬೆಳ್ಳಿನ ಕಂಡ್ರೆ ಆಗಲ್ಲ, ಅದಕ್ಕೆ ಮಾಯಿನ ಕಂಡ್ರೆ ನನಗಾಗಲ್ಲ. ಮುತ್ತು, ಬೆಳ್ಳಿ ನಿನ್ನ ಮನೆ ಹೊರಗಡೆ ಹುಡುಕ್ತಿದ್ಯಾ ಕಣ. ಮನೆ ಒಳಗೆ ಹೋಗಿ ವಿಚಾರಿಸು, ಬೆಳ್ಳಿ ಸಿಕ್ಕೇ ಸಿಗ್ತಾಳೆ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಕಣ ಷಣ್ಮುಗ. ಮುತ್ತು, ನಾ ಹೇಳೋ ಮತ್ತೆ ಒಂದ್ಸರಿ ಕೇಳು. ಅದ್ರಲ್ಲಿ ಏನಾದ್ರು ತಪ್ಪಿದೆ ಅನ್ಸಿದ್ರೆ ಮಾಯಿನ ಬಗ್ಗೆ ಒಂದ್ಸರಿನೂ ಮಾತಾಡಲ್ಲ ನಾನು. ಸರಿ, ಅದೇನು ಹೇಳು? ನಾನು ಕೇಳೋ ಮೂರೇ ಪ್ರಶ್ನೆನ ಮಾಯಿನ ಕೇಳು. ನಾನು ಹೇಳೋ ಉತ್ತರನೇ ಅವಳು ಹೇಳಿದ್ರೆ ಖಂಡಿತ ಇದ್ರಲ್ಲಿ ಅವಳು ಕುತಂತ್ರ ಇದೆ ಅಂತ ಅರ್ಥ. ಮಾಯನ ಬಗ್ಗೆ ನಿನಗಿರೋ ಅನುಮಾನ ಕ್ಲಿಯರ್ ಆಗಬೇಕು, ಜೊತೆಗೆ ಬೆಳ್ಳಿ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರ ನೀನು ಹೇಳೋ ಮಾತನ್ನ ನಾನು ಕೇಳ್ತೀನಿ. ಅದೇನದು 3 ಪ್ರಶ್ನೆ ಕೇಳು. ನೀನು ನೇರವಾಗಿ ಹೋಗು ಮಾಯಿನ ಹತ್ರ. ಬೆಳ್ಳಿ ಕಾಣಿಸ್ತಿಲ್ಲ, ಅವಳೆಲ್ಲೋ ಹೋಗಿದ್ದಾಳೆ ಅಂತ ಹೇಳು. ಆಗ ಅವಳು, ಏನ್ ಮಾವ ನೀವು ಹೇಳ್ತಿರೋದು? ಬೆಳ್ಳಿ ಕಾಣಿಸ್ತಿಲ್ವಾ? ಅಯ್ಯೋ, ನಮ್ಗೆ ಹೇಳಿದ್ರೆ ಎಲ್ಲೂ ಹೋಗಲ್ವಲ್ಲ ಅವಳು. ನೀವು ಬೇಜಾರು ಮಾಡ್ಕೋಬೇಡಿ ಮಾವ, ಬೆಳ್ಳಿ ಬಂದೇ ಬರ್ತಾಳೆ ಅಂತ ಹೇಳ್ತಾಳೆ. ನೋಡ್ತಾ ಇರೋ 2ನೇ ಪ್ರಶ್ನೆ, ಬೆಳ್ಳಿ ಅವಳಾಗೆ ಊರ್ ಬಿಟ್ಟು ಹೋಗಿಲ್ಲ, ಯಾರೋ ಅವಳನ್ನ ಎದುರಿಸಿ ಕಳಿಸಿದಾರೆ ಅಂತ ಹೇಳು. ಆಗ ಅವಳು, ಬೆಳ್ಳಿನ ಎದುರಿಸದ ಚಾನ್ಸೇ ಇಲ್ಲ ಮಾವ, ಎಲ್ಲರೂ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ, ಅವಳು ಎಲ್ರ ಜೊತೆ ಲವ್ಕೆ ಅಂತ ಇರ್ತಾಳೆ, ಅವಳನ್ನ ಯಾರು ಎದುರಿಸ್ತಾರೆ ಮಾವ? ಮೋಸ್ಟ್ಲಿ ಅವಳೇ ಊರ್ ಬಿಟ್ಟು ಹೋಗಿದ್ದಾಳೆ ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ ಕಣ. 3ನೇ ಪ್ರಶ್ನೆ, ಅವಳೇ ಊರ್ ಬಿಟ್ಟು ಹೋಗಿದ್ದಾಳೆ ಅಂದರೆ ನನಗೆ ನಂಬಿಕೆನೇ ಬರ್ತಿಲ್ಲ ಅಂತ ಹೇಳು. ಆಗ ಅವಳೇ ಹೋಗಿದ್ದಾಳೆ ಅಂತ ಅನ್ಸುತ್ತೆ. ಯಾಕಂದರೆ ನಮ್ಮಿಬ್ಬರು ಮದುವೆ ಅಂತ ಈಗ ಎಲ್ರಿಗೂ ಗೊತ್ತಾಗಿದೆ. ನಮ್ಮಿಬ್ಬರು ಮದುವೆ ನಡೆದ್ರೆ ಬೆಳ್ಳಿ ಗತಿ ಏನು ಅಂತ ಬಸವರಾಜ್ ಮಾವ ಯೋಚನೆ ಮಾಡ್ತಾರೆ ಅಂತ ಅವಳಿಗೆ ತಲೆಗೆ ಬಂದಿದೆ ಅನಿಸುತ್ತೆ. ಅದಕ್ಕೆ ನಮ್ಮಿಬ್ಬರು ಮದುವೆ ನಡೆಯೋವರೆಗೂ ದೂರ ಇರೋದೇ ಒಳ್ಳೇದು ಅಂತ ಅವಳೇ ಹೋಗ್ಬಿಟ್ಟಿದ್ದಾಳೆ ಮಾವ. ಅವಳು ವಾಪಸ್ ಬರಬೇಕು ಅಂದರೆ ನಮ್ಮ ಮದುವೆ ನಡೀಲೇಬೇಕು. ಅಲ್ಲಿವರೆಗೂ ಅವಳು ವಾಪಸ್ ಬರಲ್ಲ ಅನಿಸುತ್ತೆ ಮಾವ. ಇಷ್ಟು ಕೇಳಿ ನೋಡು, ಅವಳು ಬಾಯಲ್ಲಿ ಉತ್ತರ ಬಂದೇ ಬರುತ್ತೆ ಮುತ್ತು. ನನಗೇನೋ ನಂಬಿಕೆನೇ ಇಲ್ಲ ಕಣೋ, ಆದ್ರೂ ನೀನು ಹೇಳ್ತಿದ್ಯಾ ಅಂತ ಒಂದ್ಸರಿ ಕೇಳಿ ನೋಡ್ತೀನಿ. ಇಂಥ ಸಮಯದಲ್ಲಿ ಬೆಳ್ಳಿ ಬೇರೆ ಕಾಣಿಸ್ತಿಲ್ಲ, ನಾನು ಎಲ್ಲಿ ಅಂತ ಹುಡುಕ್ಲೋ? ಮನೆಗೆ ಹೋಗಿ ನೋಡೋಣ ಬಾ. ಮಾಯಾ, ಮಾಯಾ, ಏನಾಯ್ತು ಮಾವ? ಬೆಳ್ಳಿ ಕಾಣಿಸ್ತಾ ಇಲ್ಲ. ಹೇಳ್ದೆ ಕೇಳ್ದೆ ಎಲ್ಲೋ ಹೋಗಿದ್ದಾಳೆ. ಏನ್ ಹೇಳ್ತಿದ್ದೀರಾ ಮಾವ? ಬೆಳ್ಳಿ ಕಾಣಿಸ್ತಿಲ್ವಾ? ಏನ್ ಮಾವ ನೀವು ಹೇಳ್ತಿರೋದು?
ಬೆಳ್ಳಿ ಕಾಣಿಸ್ತಿಲ್ವಾ? ಬೆಳ್ಳಿ ನಮ್ಗೆ ಹೇಳ್ತಾ ಎಲ್ಲೂ ಹೋಗಲ್ವಲ್ಲ. ಅಯ್ಯೋ, ನಮ್ಗೆ ಹೇಳಿದ್ರೆ ಎಲ್ಲೂ ಹೋಗಲ್ವಲ್ಲ ಅವಳು. ನೀವು ಚಿಂತೆ ಮಾಡ್ಕೋಬೇಡಿ ಮಾವ, ಅವಳು ಎಲ್ಲೇ ಹೋಗಿದ್ರು ಖಂಡಿತ ವಾಪಸ್ ಬಂದೇ ಬರ್ತಾಳೆ. ನೀವು ಬೇಜಾರು ಮಾಡ್ಕೋಬೇಡಿ ಮಾವ, ಬೆಳ್ಳಿ ಬಂದೇ ಬರ್ತಾಳೆ. ನನಗೇನೋ ಬೆಳ್ಳಿ ಅವಳಾಗ ಅವಳೇ ಊರು ಬಿಟ್ಟು ಹೋಗಿಲ್ಲ. ಯಾರೋ ಅವಳನ್ನ ಹೆದರ್ಸಿ ಊರು ಬಿಟ್ಟು ಹೋಗಾಗ ಮಾಡಿದ್ದಾರೆ ಅನಿಸ್ತಾ ಇದೆ. ಬೆಳ್ಳಿನ ಎದುರ್ಸದ ಚಾನ್ಸೇ ಇಲ್ಲ ಮಾವ. ಬೆಳ್ಳಿನ ಎದುರಿಸದ ಚಾನ್ಸೇ ಇಲ್ಲ ಮಾವ. ನಮ್ ಬೆಳ್ಳಿ ಕಂಡ್ರೆ ಎಲ್ರಿಗೂ ಎಷ್ಟು ಪ್ರೀತಿ ಅಂತೀರಾ. ಎಲ್ರ ಜೊತೆ ಲವಲವಿಕೆಯಿಂದ ಸಲಿಗೆಯಿಂದ ಮಾತಾಡ್ತಾಳೆ. ಅಂಥದ್ರಲ್ಲಿ ಅವಳಿಗೆ ಹೆದರ್ಸೋಕೆ ಯಾರು ಬರ್ತಾರ ಮಾವ? ಮೋಸ್ಟ್ಲಿ ಅವಳೇ ಊರ್ ಬಿಟ್ಟು ಹೋಗಿರ್ಬೇಕು ಅಂತ ನನಗನ್ನಿಸ್ತಿದೆ. ನೀನು ಹೇಳೋದು ಸರಿಯಾಗೇ ಇದೆ ಮಾಯಾ. ಬೆಳ್ಳಿನ ಯಾರು ಎದುರಿಸೋದಿಲ್ಲ ಅಲ್ವಾ? ಹೌದು ಮಾವ, ನಮ್ ಮದ್ವೆ ನಡೆಯುತ್ತೆ ಅಂತ ಈಗ ಎಲ್ರಿಗೂ ಗೊತ್ತಿದೆ. ನಮ್ಮಿಬ್ರು ಮದುವೆ ನಡೆದ್ರೆ ಬೆಳ್ಳಿ ಗತಿ ಏನು ಅಂತ ಬಸವರಾಜ್ ಮಾವ ಯೋಚನೆ ಮಾಡಿರ್ತಾರೆ. ಇದೆಲ್ಲ ನನ್ನಿಂದಾನೆ. ಅದಕ್ಕೆ ನಮ್ಮಿಬ್ರು ಮದುವೆ ನಡೆಯೋವರೆಗೂ ನಾನ್ ದೂರ ಇದ್ರೇನೆ ಒಳ್ಳೇದು ಅಂತ ಅವಳೇ ಊರ್ ಬಿಟ್ಟು ಹೋಗಿದ್ರು ಹೋಗಿರ್ತಾಳೆ. ಅವಳು ವಾಪಸ್ ಬರ್ಬೇಕು ಅಂದ್ರೆ ನಮ್ಮ ಮದುವೆ ನಡೀಲೇಬೇಕು. ಅಲ್ಲಿವರೆಗೂ ಅವಳು ಊರಿಗೆ ಬರಲ್ಲ ಅಂತ ನನಗನ್ಸುತ್ತೆ ಮಾವ. ಮಾಯಾ, ನಿನಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೇರವಾಗಿ ಉತ್ತರ ಕೊಡು. ಕೇಳಿ ಮಾವ. ಬೆಳ್ಳಿಯಲ್ಲಿ ನಿನ್ನೆ ಕೇಳ್ತಿರೋದು ಮಾಯಾ, ಬೆಳ್ಳಿಯಲ್ಲಿ. ಬೆಳ್ಳಿ ಬಗ್ಗೆ ನನ್ನ ಹತ್ರ ಯಾಕೆ ವಿಚಾರಿಸ್ತಿದ್ದೀರಾ ಮಾವ? ಅವಳ ಬಗ್ಗೆ ನನಗೇನು ಗೊತ್ತಿರುತ್ತೆ? ನೀವೇನೋ ಟೆನ್ಸ್ಡ್ ಆಗಿದ್ದೀರಾ ಅಂತ ಒಂದು 4 ಮಾತು ಸಮಾಧಾನ ಮಾಡಕ್ಕೆ ಹೇಳ್ದೆ ಅಷ್ಟೇ. ನೀವು ನೋಡಿದ್ರೆ ಅವಳಿಗೆ ನಾನೇ ಏನೋ ಕೆಟ್ಟದ್ದು ಮಾಡಿರೋ ಹಾಗೆ ತಪ್ಪಾಗಿ ನೋಡ್ತಿದ್ದೀರಲ್ಲ. ಬೆಳ್ಳಿ ಊರ್ ಬಿಟ್ಟು ಹೋಗಿರೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಮಾವ. ಸುಮ್ಮನೆ ಏನೇನೋ ಕಲ್ಪಿಸ್ಕೋಬೇಡಿ. ನನಗೆ ನನ್ನ ಉತ್ತರ ಸಿಕ್ತು. ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಚಿಕ್ಕಮ್ಮ, 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 ಏನಾಯ್ತು ಮುತ್ತು? ಯಾಕಿಷ್ಟೊಂದು ಸಿಟ್ಟಲ್ಲಿದ್ಯಾ? ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನನಗೆ ಸಮಾಧಾನ ಇಲ್ಲ ಚಿಕ್ಕಮ್ಮ. ಯಾವ ಪ್ರಶ್ನೆ? ಹಾಸ್ಪಿಟಲ್ ಇದ್ದಿದ್ದ ಬೆಳ್ಳಿ ಕಾಣಿಸ್ತಾ ಇಲ್ಲ. ಅವಳು ನನ್ಗೆ ಹೇಳ್ದೆ ಎಲ್ಲೂ ಹೋಗೋಳಲ್ಲ, ಆದ್ರೆ ಯಾರೋ ನಮ್ಮನೆಯವರೇ ಅವ್ರನ್ನ ಎದುರಿಸಿ ಊರ್ ಬಿಟ್ಟು ಹೋಗೋವಾಗ ಮಾಡಿದ್ದಾರೆ. ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಅಷ್ಟು ಸರಿಯಾಗಿ ಹೇಗೆ ಹೇಳ್ತೀಯಾ? ನಮ್ಮನೆಯವ್ರದ್ದೇ ಕೈವಾಡ ಇದೆ ಇದರಲ್ಲಿ ಅಂತ? ಹಾಗಂತ ನಾನು ಹೇಳ್ತಿಲ್ಲ ಚಿಕ್ಕಮ್ಮ, ಈ ಪತ್ರ ಹೇಳ್ತಾ ಇದೆ. ಅದು ಯಾರೇ ಆಗಿರ್ಬೋದು ಚಿಕ್ಕಮ್ಮ, ಆದ್ರೆ ನಿಮ್ಗೊಂದು ವಿಷಯ ಹೇಳಬೇಕು. ನಾನು ಮಾಯನ ಮದುವೆ ಆಗ್ತೀನಿ ಅಂತ ಎಲ್ರ ಮುಂದೆ ಹೇಳಿದ್ದೀನಿ, ಆದ್ರೆ ಅದು ಬೆಳ್ಳಿ ಮನೇಲಿದ್ರೆ ಮಾತ್ರ ಅಂತ ಕೆಲವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಏನ್ ಹೇಳ್ತಿದ್ಯಾ ಮುತ್ತು? ಹೌದು ಚಿಕ್ಕಮ್ಮ, ಅವಳಿ ಮನೆಗೆ ವಾಪಸ್ ಬರ್ದೇ ಇದ್ರೆ ಈ ಮದ್ವೆ ನಡೆಯೋದಿಲ್ಲ. ಆ ಶುಭ ಕಾರ್ಯ ನಡೆಯುತ್ತೆ ಅನ್ನೋ ಕನ್ಸಾಗೆ ಉಳಿಯುತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ. ಅಪ್ಪಂಗುರ್ದು ಮಾತಾಡ್ದೆ ನೀನು. ಇವತ್ತು ನನ್ನ ಮಗ ಅಂತ ನಿರೂಪಿಸ್ಬಿಟ್ಟೆ. ಬೆಳ್ಳಿ ಕಾಣಿಸಿಲ್ಲ ಅಂತ ನೀನು ಕೋಪ ಮಾಡ್ಕೊಳ್ಳೋದು ನೋಡಿದ್ರೆ ಇನ್ನು ನಿನಗೆ ವಿಷಯ ಎಲ್ಲ ಗೊತ್ತಾದ ಮೇಲೆ ನೀನು ನನ್ನ ಪಕ್ಕದಲ್ಲಿ ನಿಂತು ನನ್ನ ಪರವಾಗಿ ಮಾತಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಈ ಮನೆಯಲ್ಲಿ ನಿನ್ನ ಬೆನ್ನಿಗೆ ಯಾರ್ಯಾರು ಚೂರಿ ಹಾಕ್ತಾರೆ ಅನ್ನೋದು ನಿನಗೆ ಆದಷ್ಟು ಬೇಗ ಗೊತ್ತಾಗ್ಲಿ. ಮುತ್ತು ಮಾತಾಡ್ತಾ ಇರ್ಬೇಕಾದ್ರೆ ನೀವ್ಯಾಕೆ ಮಧ್ಯೆ ಬಾಯಿ ಹಾಕ್ತೀರಾ? ಸುಮ್ಮನೆ ಇದ್ಬಿಡ್ಬೇಕು.
ನಾನು ಯಾರಿಗೂ ತೊಂದರೆ ಕೊಡ್ತಿಲ್ಲ ನೀಲಂಬರಿ. ಮುತ್ತು ಬೆಳ್ಳಿನ ಬಿಟ್ಟು ಬೇರೆ ಯಾರನ್ನಾದ್ರೂ ಮದುವೆ ಆದರೆ ನನ್ನ ಪ್ರಾಣನ ಕೊಟ್ಟಾದರೂ ಆ ಮದುವೆನ ನಿಲ್ಲಿಸ್ತೀನಿ. ಮುತ್ತು ಮೇಲಾಣೆ, ಇದು ಸತ್ಯ. ಈಗಪ್ಪ ಮಾತಾಡ್ತಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಆದ್ರೆ ನನಗೆ ಬೇಕಾಗಿರೋದು ಒಂದೇ ಒಂದು, ಬೆಳ್ಳಿನ ಎದುರಿಸಿ ಬೆದರಿಸಿ ಊರ್ ಬಿಟ್ಟು ಕಳಿಸ್ತವ್ರು ಯಾರು, ಅಷ್ಟೇ ನನಗೆ ಬೇಕಾಗಿರೋದು. ಷಣ್ಮುಗ, ಇವಾಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ಬೆಳ್ಳಿ, ಕೂತ್ಕೊಳ್ಳೆ, ಯಾಕೆ ಹಾಗೆ ನಿಂತಿದೀಯಾ? ತಗೋ. ತಗೋ ಪ್ರಸಾದ. ಬೆಳ್ಳಿ, ಯಾಕೆ ಪುಟ್ಟಿ, ಏನಾಯ್ತೆ? ದೇವಸ್ಥಾನಕ್ಕೆ ಬಂದ್ರು ಮಂಕಾಗಿದೆಯಾ? ಏನಿಲ್ಲ. ಸರಿಯಾದ ಸಮಯಕ್ಕೆ ಹೋದ್ರೆ ಬಸ್ ಸಿಗುತ್ತೆ. ಅಮ್ಮ, ನಾವು ಮತ್ತೆ ಮುತ್ತು ಮಾವನ ಊರಿಗೆ ಹೋಗೋದು ಬೇಡ. ನಮ್ಮ ಊರಿಗೆ ವಾಪಸ್ ಹೊಟ್ಟೋಗೋಣ. ಬೆಳ್ಳಿ, ಇದೇನೇ ಇದು? ಇಲ್ಲಿಗೆ ಬಂದು ಹೊಸದಾಗಿ ಏನೇನೋ ಮಾತಾಡ್ತಾ ಇದೆಯಾ? ನಾನು ಬರೋಕ್ಕೆ ಮುಂಚೆನೇ ಈ ನಿರ್ಧಾರ ತಗೊಂಡೆ ಅಮ್ಮ. ಯಾಕೆ ಪುಟ್ಟಿ ಬೇಜಾರಲ್ಲಿದೆಯಾ? ಯಾರಾದರೂ ನಿನ್ನನ್ನೇನಾದರೂ ಅಂದ್ರಾ? ನೀಲಾಂಬರಿ ಏನಾದರೂ ಬೈದ್ಲಾ? ಯಾರೂ ಏನೂ ಹೇಳಿಲ್ಲ ಅಮ್ಮ. ಜೀವನ ನಿಂತು ನೀರಾಗಬಾರ್ದು ಅಂತ ನೀನು ಯಾವಾಗಲೂ ಹೇಳ್ತಿದ್ದೆ. ಅದಕ್ಕೆ ನಾವು ನಮ್ಮ ಊರಿಗೆ ಹೊಟ್ಟೋಗ್ಬಿಡೋಣ. ಈಗ ಅಂತಲ್ಲ, ನಾನು ಇನ್ಯಾವತ್ತೂ ಮುತ್ತು ಮಾವನ ಮದುವೆ ಆಗೋದಿಲ್ಲ. ಅಮ್ಮ, ನಾವಲ್ಲೇ ಇದ್ರೆ ಬಸವರಾಜ್ ಮಾವನ ಪ್ರಾಣಕ್ಕೂ ಆಪತ್ತು. ನಿನಗೂ ನೋವು ಕಷ್ಟಗಳೇ ಆಗುತ್ತೆ. ಇದೆಲ್ಲ ಇಲ್ಲಿಗೆ ಮುಗಿದ್ಬಿಡ್ಲಮ್ಮ. ಇಲ್ಲ ಮಗಳೇ, ನಿನ್ನ ಮಾತನ್ನ ನಾನು ನಂಬಲ್ಲ. ಎಂತೆಂಥ ಕಷ್ಟಗಳು ಬಂದಾಗಲೇ ಧೈರ್ಯವಾಗಿದ್ದವಳು ಈಗ ಈ ರೀತಿ ಮಾತಾಡ್ತಿದ್ಯಾ ಅಂದರೆ ಅದಕ್ಕೇನೋ ಬಲವಾದ ಕಾರಣ ಇರಲೇಬೇಕು. ನಿನ್ನ ಗರ್ಭಕೋಶಕ್ಕೆ ಏಟು ಬಿದ್ದಿರೋದ್ರಿಂದ ನಿನಗೆ ಮದುವೆ ಆದ್ರೂ ಮಕ್ಕಳಾಗಲ್ಲ ಅಮ್ಮ. ಬೆಳ್ಳಿ, ನಾನು ನಿನ್ನ ಅಮ್ಮ ಕಣೆ. ನನ್ನ ಹತ್ರನೂ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಲ್ವಾ? ಅಳ್ತಾ ಇದೆಯಾನೆ ಬೆಳ್ಳಿ? ಅಮ್ಮ, ನನಗೆ ಯಾಕೋ ನಿನ್ನ ತೊಡೆ ಮೇಲೆ ಮಲ್ಕೋಬೇಕು ಅನ್ನಿಸ್ತಿದೆ. ಮಲ್ಕೊಳ್ಳ. ಧೀಂತ ಧೀಂತ ಜರನಾ
ಹೇಳೆ ಬೆಳ್ಳಿ, ನಿನ್ ಕಣ್ಣೀರಿಗೆ ಕಾರಣ ಯಾರು ಅಂತ. ನನ್ನ ಈ ಕಣ್ಣೀರಿಗೆ ಆ ದೇವ್ರೇ ಕಾರಣ ನಮ್ಮ. ಒಬ್ರು ಇಂಥದ್ದು ನಡಿಲೇಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊಂಡ್ರೆ ಅದನ್ನ ಬಿಟ್ಟು ಆ ದೇವ್ರು ಬೇರೆ ಎಲ್ಲ ನಡೆಯೋ ಹಾಗೆ ಮಾಡ್ತಾನೆ. ಯಾಕಮ್ಮ? ಆ ದೇವರಿಗೆ ಅವನ ಭಕ್ತರು ಚೆನ್ನಾಗಿರ್ಬೇಕು ಅನ್ನೋದೇ ಇಷ್ಟ ಇಲ್ವಾ? ಈ ಭೂಮಿ ತುಂಬ ಬರೀ ಕಷ್ಟಗಳೇ ಕೊಡೋದಾದ್ರೆ ಯಾಕೆ ಈ ಭೂಮಿನ ಸೃಷ್ಟಿ ಮಾಡ್ದ? ಸುಮ್ಮನೆ ಇರ್ಬೋದಿತ್ತಲ್ವಮ್ಮ? ನೋಡು ಮಗಳೇ, ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ನೋವು ಅನ್ನೋದು ಜೀವನದ ಒಂದು ಭಾಗ, ಅದು ಶಾಶ್ವತವಾಗಿ ಉಳಿಯಲ್ಲಮ್ಮ. ಆದರೆ ನನಗದು ಶಾಶ್ವತವಾಗಿ ಉಳ್ಕೊಂಡ್ಬಿಟ್ಟಿದ್ಯಮ್ಮ. ಅವತ್ತು ಅಶೋಕ್ ಮಾವನ ಕಡೆಯವರು ರೌಡಿಗಳನ್ನ ಆಸ್ತಿ ಪತ್ರ ಕತ್ಕೊಂಡು ಹೋಗಕ್ಕೆ ಕಳಿಸಿದ್ರಲ್ಲ, ಆ ಗಲಾಟೆಯಲ್ಲಿ ನನ್ನ ಹೊಟ್ಟೆಗೆ ಜೋರಾಗಿ ಏಟ್ ಬಿತ್ತಮ್ಮ. ಅದರಿಂದ ಗರ್ಭಕೋಶಕ್ಕೆ ಏಟಾಗಿದೆ. ಡಾಕ್ಟ್ರು ಎಲ್ಲ ಚೆಕ್ ಮಾಡಿ ನನಗೆ ಯಾವತ್ತೂ ಮಕ್ಕಳಾಗಲ್ಲ ಅಂತ ಹೇಳಿದ್ರಮ್ಮ. 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 ನನಗೆ ಯಾವತ್ತೂ ಮಕ್ಕಳಾಗಲ್ಲ ಅಂತ ಹೇಳಿದ್ರಮ್ಮ.